ರಾಮ ಮಂದಿರಕ್ಕೆ ನೀಡಿದ ಬೆಳ್ಳಿ ಇಟ್ಟಿಗೆ ಕುರಿತು ಎಸ್ಎಸ್ ಮಲ್ಲಿಕಾರ್ಜುನ್ ಸುಳ್ಳು ಆರೋಪ ಮಾಡುತ್ತಿದ್ದಾರೆಂದು ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಯಶವಂತರಾವ್ ಜಾಧವ್ ವಾಗ್ದಾಳಿ ನಡೆಸಿದರು. ಗಾಜಿನ ಮನೆಯಲ್ಲಿ ಕುಳಿತು ಜನರಿಗೆ ತಪ್ಪು ಸಂದೇಶ ನೀಡಬೇಡಿ, ನಿಮ್ಮ ಇತಿಹಾಸವನ್ನು ದಾಖಲೆ ಸಮೇತ ಬಿಚ್ಚಿಡಲು ನಾನು ಸಿದ್ಧನಿದ್ದೇನೆ ಎಂದು ಅವರು ಸವಾಲು ಹಾಕಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾವು ಯಾರ ಹತ್ತಿರವೂ ಬೆಳ್ಳಿ ಇಟ್ಟಿಗೆ ಮಾಡಿಸಿಕೊಡುತ್ತೇವೆ ಎಂದು ದುಡ್ಡು ಎತ್ತಿಲ್ಲ. ನಾನು 1 ಲಕ್ಷ, ಶಿವಕುಮಾರ್ 1 ಲಕ್ಷ ಸೇರಿದಂತೆ 15ರಿಂದ 20 ಜನ ಸೇರಿ 9 ಲಕ್ಷ ಕೊಟ್ಟಿದ್ದು, ಉಳಿದ ಹಣವನ್ನು ಉತ್ತಮ್ ಜೈನ್ ಅವರು ಹಾಕಿದ್ದರು. ಇದರ ಲೆಕ್ಕಾಚಾರ ಸ್ಪಷ್ಟವಾಗಿದೆ. ಬೇಕಿದ್ದರೆ ಈ ಬಗ್ಗೆ ಬಸವಪ್ರಭು ಸ್ವಾಮೀಜಿಯವರನ್ನೇ ಕೇಳಿ ತಿಳಿದುಕೊಳ್ಳಬಹುದು. ಒಂದು ವೇಳೆ ನಾನು ತಪ್ಪು ಮಾಡಿದ್ದರೆ ಯಾವುದೇ ಶಿಕ್ಷೆಗೂ ಸಿದ್ಧನಿದ್ದೇನೆ ಎಂದು ಸ್ಪಷ್ಟಪಡಿಸಿದರು. ಎಸ್ಎಸ್ಎಂ ವಿರುದ್ಧ ಕೆಂಡ ಕಾರಿದ ಜಾಧವ್, ಎಸ್ಎಸ್ಎಂ ಅವರೇ ಸ್ವಲ್ಪ ವಿವೇಚನೆಯಿಂದ ಮಾತನಾಡಿ, ಇಲ್ಲದಿದ್ದರೆ ನಿಮ್ಮ ಘನತೆಗೆ ಒಳ್ಳೆಯದಲ್ಲ. ದುರ್ಗಮ್ಮ ದೇವಸ್ಥಾನದಲ್ಲಿ ಏನೇನು ನಡೆದಿದೆ ಎಂಬ ನಿಮ್ಮ ಇತಿಹಾಸವನ್ನು ನಾನು ದಾಖಲೆ ಸಮೇತ ಬಿಚ್ಚಿಡಬಲ್ಲೆ. ಅಪ್ಪ ಮಗನ ಅವಧಿಯಲ್ಲಿ ಕ್ಷೇತ್ರದಲ್ಲಿ ಏನೆಲ್ಲ ಹಗರಣಗಳಾಗಿವೆ ಎಂಬುದು ನಮಗೆ ಗೊತ್ತಿದೆ. ಅವರ ಹಾಗೆ ದಾರಿಯಲ್ಲಿ ಹೋಗುವವರೆಲ್ಲ ಮಾತನಾಡುತ್ತಾರೆ ಎಂದು ನಾನು ಗಾಳಿಯಲ್ಲಿ ಗುಂಡು ಹಾರಿಸಲ್ಲ, ಎಲ್ಲದಕ್ಕೂ ದಾಖಲೆ ತರುತ್ತೇನೆ ಎಂದು ಎಚ್ಚರಿಸಿದರು. ನಾನು ನೋಡಿದೆ, ನಮ್ಮ ಮಾಜಿ ಮಂತ್ರಿಗಳು ಇಟ್ಟಿಗೆ ಬಗ್ಗೆ ಮಾತಾಡಿದ್ದಾರೆ. ನಾನು ಅವರಂಗೆ ಸಣ್ಣ ತಂದಾಗೆ ಮಾತಾಡೋದಕ್ಕೆ ತಯಾರಿಲ್ಲ. ಅವರಿಗೆ ಆ ಥರದ್ದೇನಾದರೂ ಸಹಿತ ಅನುಮಾನ ಇದ್ದರೆ, ಆ ಥರದ್ದೇನಾದರೂ ಮಿಸ್ಯೂಸ್ ಆಗೈತಿ ಅಂತಂದೇಳಿ ಅನಿಸಿದರೆ, ನಾನು ಎಲ್ಲ ದಾಖಲೆ ಸಮೇತ ಪಿನ್ ಟು ಪಿನ್, ನಾವೇನು ರಸೀದಿ ಬುಕ್ಕ ಮಾಡಿ ಊರು ತುಂಬ ಪಟ್ಟಿ ಎತ್ತಿಲ್ಲ, ಅಥವಾ ಅದು 15 kg ಅಂತಂದೇಳಿ ಬರೀ ಒಂದು 2-3 kg ಮಾಡಿಸಿ 15 kg ಅಂತ ತೊಗೊಂಡೋಗಿ ಕೊಟ್ಟಿಲ್ಲ. 15ರಿಂದ 20 ಜನ ನಾವೇ, ಬೇರೆ ಎಲ್ಲೂ ಸಹಿತ ಊರಾಗ ಯಾರ ಹತ್ರ 1 ರೂಪಾಯಿ ತೊಗೊಂಡಿಲ್ಲ. ನಾವೇನು ಸ್ನೇಹಿತರಿದ್ದೀವಿ, ಇಲ್ಲಿರ್ಬೋದು, ನಮ್ಮ ಸ್ನೇಹಿತರು ಹೊರಗಡೆ ಇರ್ಬೋದು, 15ರಿಂದ 20 ಜನ ನಾವೇ ದುಡ್ಡು ಹಾಕಿವಿ. ಯಾರ ಹತ್ರನೂ ಸಹಿತ ಬೆಳ್ಳಿ ಇಟ್ಟಿಗೆ ಮಾಡಿಸ್ತಾ ಇದ್ದೀವಿ, ಕೊಡ್ರಿ ದುಡ್ಡು ಅಂತ ನಾವು ಯಾರ ಹತ್ರ ಕೇಳಿ. ಆ ಥರದ್ದು ಯಾರಾದರೂ ಇದ್ದರೆ ಬರ್ತೀವಿ, ಅದನ್ನು ಹೇಳ್ಬಿಡ್ತೀನಿ. ನಮ್ಮ ಪಾರ್ಟಿಯಿಂದ ಗೆದ್ದಿದ್ರು ಇಬ್ಬರು ಕಾರ್ಪೊರೇಟ್ರು, ಸೋಗಿ ಶಾಂತಕುಮಾರು, LD ಗೋಣಪ್ಪ. ಅವರು 30,000 ಕೊಟ್ಟರು. ಈಗ ಕಾಂಗ್ರೆಸ್ಗೆ ಹೋಗ್ಯಾರ, ಅವ್ರಿಗೂ ಕೇಳ್ಬೋದು. ಮತ್ತು ಅದನ್ನು ಮುಚ್ಚುಮರಿ ಇಲ್ದಂಗೆ ಏನು ಹೇಳ್ತೀನಿ, ನಮ್ಮ ಪಾರ್ಟಿಯಾಗಿದ್ದಾಗ ಕೊಟ್ಟಿದ್ದರು, ಈಗ ಕಾಂಗ್ರೆಸ್ಗೆ ಹೋಗಿದ್ದಾರೆ. ಬೇಕಾದ್ರೆ ಅವ್ರನ್ನೂ ಕೇಳ್ಬೋದು ನೀವು, ಏನಪ್ಪ ಎಲ್ಲೆಲ್ಲಿ ದುಡ್ಡು ಎತ್ತಿದ್ರಿ, ಏನು ಮಾಡಿದ್ರಿ ಅಂತ. ಅವರಿದ್ದರು ಅದ್ರಾಗ. ನಾವೊಂದು ಮೀಟಿಂಗ್ ಏನು ಮಾಡಿದ್ವಿ ಮನೆಯಲ್ಲಿ, ಅವರಿದ್ದರು. ಹಾಗಾಗಿ 1 ರೂಪಾಯಿ ನಾವು ಹೊರಗಡೆಯಿಂದ ದುಡ್ಡು ಎತ್ತಿಲ್ಲ ಯಾರ ಹತ್ರ ಸಾರ್ವಜನಿಕವಾಗಿ. ಅದೆಲ್ಲ ಹಣವನ್ನು ಸಹಿತ ನಾವು ನಮ್ಮ ಸ್ನೇಹಿತರು, ನಾನು ಸಹಿತ 1 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. ರಾಜನಹಳ್ಳಿ ಶಿವಕುಮಾರ್ 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. 9 ಲಕ್ಷ ಚಿಲ್ಲರೆ ದುಡ್ಡು ಕಲೆಕ್ಷನ್ ಆಯಿತು. ಆ ದುಡ್ಡನ್ನು ನಮ್ಮ ಉತ್ತಮ್ ಚಂದ್ ಜೈನ್ ಅವರು ನಮ್ಮ ಪಾರ್ಟಿಯ ವೆಲ್ ವಿಷರ್, ಅವ್ರ ಕಡೆ ಕೊಟ್ವಿ ನಾವು ಬೆಳ್ಳಿ ಇಟ್ಟಿಗೆ ಮಾಡಿಸ್ರಿ ಅಂತ. ಅವರು ಕೊಲ್ಲಾಪುರದಲ್ಲಿ ಮಾಡಿಸಿದ್ರು. ಅದು ನಾವು ನಿರೀಕ್ಷೆ ಇಟ್ಟಿದ್ದಕ್ಕಿಂತ ಜಾಸ್ತಿ ಆಗ್ಬಿಡ್ತು, ತೂಕ ಜಾಸ್ತಿ ಆದಾಗ ಆ ದುಡ್ಡನ್ನು ಅವ್ರು ತುಂಬಿದ್ರು 3.5 ಲಕ್ಷ. ಉತ್ತಮ್ ಚಂದ್ ಜೈನ್, ಇದರಲ್ಲಿ ಉತ್ತಮ್ ಚಂದ್ ಜೈನೂ ಬದುಕಿದ್ದಾರೆ, ಯಶವಂತರಾವು ಬದುಕಿದ್ದಾರೆ, ರಾಜನಹಳ್ಳಿ ಶಿವಕುಮಾರು ಬದುಕಿದ್ದಾರೆ. ಏನು ದುಡ್ಡು ಕೊಟ್ಟರು ಅಷ್ಟರೂ ಬದುಕಿದ್ದಾರೆ. ಬೇಕಾದ್ರೆ ಅವ್ರನ್ನೆಲ್ಲರನ್ನೂ ಒಂದು ಸತಿ ಪೆರೇಡ್ ಮಾಡಿಸು ಅಂದರೆ ಪೆರೇಡ್ ಮಾಡಿಸ್ತೀನಿ. ಅವ್ರು ಬಿಟ್ಟು ಯಾರಾದರೂ ಸಹಿತ ಇಲ್ಲಪ್ಪ ಇವ್ರು ಸುಳ್ಳು ಹೇಳ್ತಿದ್ದಾರೆ, ಇಂಥವ್ರ ಕಡೆ ದುಡ್ಡು ಎತ್ತಿದ್ದಾರೆ ಅಂದರೆ ಮಲ್ಲಿಕಾರ್ಜುನ್ ಅವರು ಯಾವ ಶಿಕ್ಷೆಗೆ ಗುರಿಪಡಿಸ್ತಾರೋ ಅದನ್ನು ಅನುಭವಿಸೋದಕ್ಕೆ ನಾನು ತಯಾರಿದ್ದೀನಿ. ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ, ಇದನ್ನು ಏನೋ ನಾವು ಕಳ್ತಂದಾಗ ಹೋಗಿ ತೊಗೊಂಡೋಗಿ ಕೊಟ್ಟಿಲ್ಲ. ಪರಮ ಪೂಜ್ಯ ಬಸವಪ್ರಭು ಮಹಾಸ್ವಾಮಿಗಳು ಅವತ್ತು ಅಯೋಧ್ಯೆ ಮಂದಿರಕ್ಕೆ ಬಂದಿದ್ರು, ಅವ್ರ ತಾಯಿ ಕರ್ಕೊಂಡು ದೇವಸ್ಥಾನ ನೋಡೋದಕ್ಕೆ. ಆ ಸಂದರ್ಭದಲ್ಲಿ ನಮ್ಮ ಲಾಡ್ಜ್ನಾಗೆ ಉಳ್ಕೊಂಡಿದ್ರು ಅವರು, ನಾವು ಉಳ್ಕೊಂಡು ಲಾಡ್ಜ್ನಾಗೆ ಉಳ್ಕೊಂಡಿದ್ರು. ಅವ್ರ ಸಮ್ಮುಖದಲ್ಲಿ ಅವ್ರು ಕರ್ಕೊಂಡು ಹೋಗಿ, ಜೊತೆ ಕರ್ಕೊಂಡು ಹೋಗಿ ನಾವು ಆ ಟ್ರಸ್ಟಿಗೆ ಅದನ್ನು ಮುಟ್ಟಿಸಿದ್ದೀವಿ. ಅದನ್ನು ಬಸವಪ್ರಭು ಸ್ವಾಮೀಜಿಗೂ ಸಹಿತ ನೀವು ಕೇಳ್ಬೋದು, ನಾವು ಯಾರ್ಯಾರು ಹೋಗಿದ್ವಿ, ಯಾರ ಕೈಯಲ್ಲಿ ಮುಟ್ಟಿಸಿದ್ವಿ, ಏನು ಮುಟ್ಟಿಸಿದ್ವಿ ಅಂತ. ಅದರಿಂದ ಮಂತ್ರಿ ಮಲ್ಲಿಕಾರ್ಜುನ್ ಅವರು ಸ್ವಲ್ಪ ವಿವೇಚನೆಯಿಂದ ಮಾತಾಡ್ತಾರೆ. ಇದು ಸುಮ್ಮನೆ ಬಾಯಿಗೆ ಬಂದಂಗೆ ಈ ಬೀದಿಯಾಗಿ ಹೋಗೋದಾರು ಮಾತಾಡ್ತಾರೆ, ಈ ಸಂತೆಗಳು ಎತ್ತಿನ ಸಂತೆ ಮಾತಾಡ್ತಾರೆ, ಈ ತರಕಾರಿ ಮಾರ್ಕೆಟ್ನೇ ಮಾತಾಡ್ತಿರ್ತಾರೆ. ಆ ಮಟ್ಟದ ರಾಜಕಾರಣಿ ಥರ ಆಗಬೇಡಪ್ಪ ಅಂತ ಹೇಳ್ತಾರೆ. ತರಕಾರಿ ಮಾರ್ಕೆಟ್ನೇ ಸುಮ್ಮನೆ ಎಲ್ಲೆಲ್ಲಿದ್ದಾನೆ ಸೇರ್ಕೊಂಡಿರ್ತಾರೆ, ಏನೇನೋ ಮಾತಾಡ್ತಿರ್ತಾರೆ, ಅವ್ರು ಬಾಯಿಗೆ ಬಂದವೆ.
ಈ ಥರದ್ದು ರಾಜಕಾರಣಿ ಆಗಬೇಡ, ಸ್ವಲ್ಪ ಪ್ರಬದ್ಧ ರಾಜಕಾರಣಿ. ಯಾಕಂದರೆ 3 ಬಾರಿ ಶಾಸಕ ಆಗಿದ್ದಿ, 3 ಬಾರಿ ಮಂತ್ರಿ ಆಗಿದ್ದಿ, ಏನೋ ಸ್ವಲ್ಪ ಏನಾದರೂ ಒಂದು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಅದ್ರ ಬಗ್ಗೆ ಪೂರ್ಣ ಪ್ರಮಾಣದ ತಿಳ್ಕ. ತಪ್ಪಿದರೆ ಮುಲಾಜಿಲ್ದಲ್ಲೇ ಖಂಡಿಸು, ಯಾಕಂದ್ರೆ ನಿನ್ನ ಕೈಯಾಗ ಅಧಿಕಾರ ಐತೆ. ಬೇಕಾದ್ರೆ ಪೊಲೀಸ್ ಇಲಾಖೆಗೆ ಹಚ್ಚಿ ಚೆಕ್ ಮಾಡಿಸು. ಚೆಕ್ ಮಾಡಿಸಿ ಏನಪ್ಪ ಈ ರೀತಿ ಎಲ್ಲ ಎತ್ತಿದ್ರು, ಎಲ್ಲಿ ಹೋಗಿ ಎತ್ತಿ ದುಡ್ಡು ಏನು ಎತ್ತ, ನಮ್ಮವರೆಲ್ಲ ದುಡ್ಡು ಕೊಟ್ಟಿದ್ದಾರೆ, ಲಕ್ಷಾಂತರ ರೂಪಾಯಿ ರೊಕ್ಕ ಕೊಟ್ಟಿದ್ದಾರೆ, ರಸೀದಿ ಅದಾವೆ ನಮ್ಮ ಹತ್ರ ಅಂತಂದು ಹೇಳಿ ಚೆಕ್ ಮಾಡಿಸು. ಅದು ಯಾಕೆ ಸುಮ್ಮನೆ ಬಾಯಿಗೆ ಏನೋ ಬಂದ ತಕ್ಷಣವೇ ಯಾರೋ ಏನೋ ಕೇಳಿದ ತಕ್ಷಣವೇ ಏನೋ ಒಂದು ಹೇಳೋದು, ಬಾರಿಕೆ ಉತ್ತರ ಹೇಳೋದು, ಈ ರೀತಿ ಮಾಡಬೇಡ. ನಿನ್ನ ಘನತೆಗೆ ಒಳ್ಳೆಯದಲ್ಲ. ಯಾಕೆಂದರೆ ನಿಮ್ಮ ಅಪ್ಪ ಮಕ್ಕಳು ಇಬ್ಬರೂ ಸಹಿತ ನೀವು ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಅಧ್ಯಕ್ಷರು ಕಾರ್ಯಾಧ್ಯಕ್ಷರಿದ್ದೀರಿ. ನಿಮ್ಮ ಇತಿಹಾಸ ಹೇಳಲ್ಲ ನಾನು. ಹಾಂ, ದುರ್ಗಾಂಬಿಕಾ ದೇವಸ್ಥಾನದಾಗ ಏನೇನು ನಡೆದೈತೆ ಇತಿಹಾಸ ಹೇಳಲೇನಪ್ಪ. ದಮ್ಮಿದ್ದರೆ ನಾನೇನು ಬೆಳ್ಳಿ ಇಟ್ಟಿಗೆಗೆ ಅಕ್ರಮ ನಡೆದೈತಿ ಅಂತ ಹೇಳ್ತೀಯ, ಅದನ್ನು ಸಾಬೀತುಪಡಿಸು. ನೀವೇನೇನು ಅಪ್ಪ ಮಕ್ಕಳು ಅಧ್ಯಕ್ಷರು ಕಾರ್ಯಾಧ್ಯಕ್ಷ ಆಗಿದ್ದೆಲ್ಲಪ್ಪ ನೀನೇ ದೇವಸ್ಥಾನಕ್ಕೆ, ನಾನು ಬಾಯಿ ಚಾಟ ಕೇಳಲ್ಲ, ವಿತ್ ದಾಖಲೆ ಸಮೇತ ದುರ್ಗಾಂಬಿಕಾ ದೇವಸ್ಥಾನದೊಳಗೆ ಏನು ಅಕ್ರಮ ನಡೆದೈತಿ ಅಂತಕ್ಕಂಥದ್ದು ದಾಖಲೆ ಸಮೇತ ಮುಂದೆ ಬರ್ತೀನಿ. ಆತನಿಗೆ ನಿಜವಾಗೂ ಸಹಿತ ನಾನು ಪ್ರಾಮಾಣಿಕ, ದಕ್ಷ, ಎಲ್ಲೂ ಸಹಿತ ನನ್ನ ಅವಧಿ ಒಳಗೆ ಯಾವುದೂ ಅಕ್ರಮ ನಡೆದಿಲ್ಲ ಅನ್ನೋದಾದರೆ ಸ್ನೇಹಪೂರ್ವಕವಾಗಿ ಇಬ್ಬರು ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡೋಣ. ಇಬ್ಬರು ಕೂತ್ಕೊಳ್ಳೋಣ, ಅವರು ಬರಲಿ ನಾನು ಬರ್ತೀನಿ, ನಿಮ್ಮ ಎದುರಿಗೆ ಪ್ರೆಸ್ ಮೀಟ್ ಮಾಡೋಣ. ನೋಡಿರಿ ಯಶವಂತರಾವ್, ನೀವು ಬೆಳ್ಳಿ ಇಟ್ಟಿಗೆ ಒಳಗೆ ಇಂತಿಂಥ ಅಕ್ರಮ ಮಾಡಿದ್ದೀರಿ, ಇಷ್ಟಿಷ್ಟು ದುಡ್ಡು ಹೊಡೆದಿದ್ದೀರಿ ಅಂತಂದು ಹೇಳಂದು ಆತ ಹೇಳಿ. ನಾನು ಏನೇನು ಅವರು ದುರ್ಗಾಂಬಿಕಾ ದೇವಸ್ಥಾನದಾಗ ಅಪ್ಪ ಮಗ ಇಬ್ಬರು ಸಹಿತ ಆಗಿದ್ದರಲ್ಲ, ಅವ್ರ ಅವಧಿ ಒಳಗೆ ಏನೇನು ಆಗೈತಿ ಅನ್ನೋದು ನಾನು ಹೇಳ್ತೀನಿ. ಈ ಚಾಲೆಂಜನ್ನು ಸ್ವೀಕರಿಸೋಗಿದ್ದರೆ ಬೇಕಾದರೆ ಅವ್ರು ಯಾವತ್ತು ಬೇಕಾದ್ರೂ ಕರೀಲಿ ನಾನು. ಮತ್ತು ನಾನೇನು ಅವ್ರಂಗೆ ದಾರೆಗೆ ಹೋಗೈತೇನು ಬೆಳ್ಳಿ ಇಟ್ಟಿಗೆ ಅಂತ ಹೇಳಲ್ಲ. ಹಾಂ, ಬೆಳ್ಳಿ ಇಟ್ಟಿಗೆ ಕೊಟ್ಟರು ಬೇಕಾದ್ರೆ ಅಕಸ್ಮಾತ್ ಅದಕ್ಕೂ ಅನುಮಾನ ಇದ್ದರೆ ಅವ್ರು ಯಾರು 5 ಜನ ಇನ್ಕ್ಲೂಡಿಂಗ್ ಅವ್ರು 3 ಜನ ಅಪ್ಪ ಮಗ ಮತ್ತು ಅವ್ರ ಧರ್ಮಪತ್ನಿ, ಬೇಕಾದ್ರೆ ಇನ್ನೊಂದು ಇಬ್ಬರು ಯಾರನ್ನಾರು ಅಡಿಷನ್ ಸೇರಿಸ್ಕೊಂಡ್ರೆ 5 ಜನಕ್ಕೆ ಫ್ಲೈನ್ ಟಿಕೆಟ್ ನಾನೇ ತೆಗಿಸ್ತೀನಿ. ಅಪ್ ಆ್ಯಂಡ್ ಡೌನ್ ಅಯೋಧ್ಯೆಗೆ ಹೋಗೋಣ. ನಮ್ಮ ಏನು ಅಯೋಧ್ಯೆ ರಾಮ ಮಂದಿರದ ಟ್ರಸ್ಟ್ ಆಫೀಸ್ ಐತಿ, ಅಲ್ಲಿ ಬೆಳ್ಳಿ ಇಟ್ಟಿಗೆ ಕೊಟ್ಟಿರ್ತಕ್ಕಂಥ ಪುರಾವೆ ಐತಿ, ಬೆಳ್ಳಿ ಇಟ್ಟಿಗೆ ಐತಿ. ಅದು ಇಲ್ಲ ಅಂದರೆ ಏನು ಬೇಕಾದರೂ ಸಹಿತ ನಾನು ಶಿಕ್ಷೆಗೆ ಒಳಗಾಕಕ್ಕೆ ತಯಾರಿದ್ದೆ. ಅವ್ರು 1 ರೂಪಾಯಿ ಖರ್ಚು ಮಾಡೋದು ಬೇಡ, ನಾನೇ ಅಪ್ ಆ್ಯಂಡ್ ಡೌನ್. ಯಾಕೆಂದರೆ ಅವ್ರು ಶ್ರೀಮಂತರು, ರೈಲು ಪೈಲು ಬಸ್ನೇ ಬರಲ್ಲ, ಎಲ್ಲಿ ವಿಮಾನನೇ ಆಗ್ಬೇಕು ಅವ್ರಿಗೆ. ಫ್ಲೈನ್ ಟಿಕೆಟೇ ತೆಗಿಸ್ತೀನಿ. ಇನ್ನು 3 ಜನ ಅವರಿಗೆ, ಅವರಿಬ್ಬರು ಯಾರು ಪಾಲರ್ಸ್ ಅದಾರ ಅವರಿಬ್ಬರಿಗೆ, 5 ಜನಕ್ಕೆ ನಾನೇ ಟಿಕೆಟ್ ತೆಗಿಸ್ತೀನಿ. ಅಪ್ ಆ್ಯಂಡ್ ಡೌನ್ ಟಿಕೆಟ್ ತೆಗಿಸ್ತೀನಿ. ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆಗೆ ಏನೇನು ಬೇಕೋ ಲಾಡ್ಜ್ ಐಷಾರಾಮಿ ಲಾಡ್ಜ್ ಬೇಕಂದ್ರೆ ಐಷಾರಾಮಿ ಲಾಡ್ಜನ್ನೇ ಬುಕ್ ಮಾಡ್ತೀನಿ. ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಂಬರ. ಏನು ಇಲ್ಲಿ ನಾನೇನು ಹೇಳ್ತೀನಲ್ಲ, ದುರ್ಗಾಂಬಿಕಾ ದೇವಸ್ಥಾನದಾಗ ಏನೇನಾಗೈತಿ, ಪ್ರಾಮಾಣಿಕರಿದ್ರೆ ಬಾ.